ಏನ್ ಹೇಳಿ ಪಲ್ಲು, ನಾವ್ ಅನ್ಕೊಂಡಂಗೆ ಏನೂ ಆಗ್ತಾ ಇಲ್ಲ. ನಮ್ಮ ಎಲ್ಲಾ ಪ್ರಯತ್ನಗಳಲ್ಲೂ ನಾವು ಫೇಲ್ಯೂರ್ ಆಗ್ತಾನೆ ಇದ್ವಿ. ಫೇಲ್ಯೂರ್ ಆಗ್ತಿಲ್ಲ, ಈ ರೀತಿ ಆಗೋದಕ್ಕೆ ಕಾರಣ ಆಗ್ತಿದ್ದಾಳೆ. ಕಾರಣ ಯಾರ್ದಾದ್ರೂ ಇರ್ಬೋದು, ಆದ್ರೆ ಜೀವನ ಇರೋದು ನಮ್ದು ತಾನೆ. ಆ ಕಾರಣಕ್ಕೆ ಅಲ್ವಾ ಮಿತ್ತು ನಾನ್ ನಿನ್ನ ಬಿಟ್ಟು ಇಲ್ಲಿಗೆ ಬಂದು ಸೇರ್ಕೊಂಡಿರೋದು. ಆದ್ರೆ ಅದರಿಂದ ರಿಸಲ್ಟ್ ಬಂದಿಲ್ವಲ್ಲ ಪಲ್ಲು. ಹಲೋ, ಏನಾದ್ರೂ ಗುಡ್ ನ್ಯೂಸ್ ಇದ್ಯಾ? ಗುಡ್ ನ್ಯೂಸ್ ಅಲ್ಲಕ್ಕ, ದೊಡ್ಡ ನ್ಯೂಸ್ ಇದೆ. ಅದೇನ್ ಹೇಳ್ತಿದ್ಯಾ, ಬೇಗ ಹೇಳೋ. ಶುಭ ಕಾರ್ಯದಲ್ಲಿ ಕಾಗೆ ನುಗ್ದಂಗೆ ಇಲ್ಲೂ ಯಾರೋ ಒಬ್ರು ನುಗ್ಗಿದ್ರು. ಇಲ್ಲಿ ನಡೀತಿದ್ದ ಸಂಭ್ರಮಾಚರಣೆ ಎಲ್ಲ ಸ್ಟಾಪ್ ಆಗೋಯ್ತು. ಹಾಗಾದ್ರೆ ಯಾರು ಬಂದಿರೋದು? ಯಾರು ಇಲ್ಲಕ್ಕ, ಆದ್ರೆ ಅವ್ರು ನೋಡಿದ ತಕ್ಷಣ ಇವರೆಲ್ಲ ಹಿಂಗ ತಿಂದ ಮಂಗನ್ ತರ ಆಗೋದ್ರು. ಅದ್ರಲ್ಲೂ ಸೀಮಂತ ಮಾಡಿಸ್ಕೊತಿದ್ದವರು ಮತ್ತವ್ರ ಗಂಡನ ಮುಖದಲ್ಲಿ ಭಯ ಅನ್ನೋದು ತಾಂಡವಾಡ್ತಿತ್ತು. ಹಾಗೆ ಆಗ್ಬೇಕಂತ ತಾನೆ ನಾನು ಇಷ್ಟೆಲ್ಲ ಮಾಡಿದ್ದು. ಎಲ್ಲ ನಾನು ಅನ್ಕೊಂಡಾಗೆ ಆಗ್ತಿದೆ ಬಿಡು. ಅಂದ್ರೆ ಅಕ್ಕ, ಇದೆಲ್ಲ ನಿಮ್ಗೆ ಮೊದ್ಲೇ ಗೊತ್ತಿತ್ತ? ಆಗಿದ್ರೆ ಗೊತ್ತಿತ್ತು, ಆದ್ರೆ ಈಗ ಅಲ್ಲಿ ನಡೀತ ನೀನೇ ಕಾರಣ. ಅಕ್ಕ, ಏನ್ ಹೇಳ್ತಿದ್ದೀರಾ? ಇದಕ್ಕೆಲ್ಲ ನಾನೇ ಕಾರಣ ಆಗ್ತೀನಿ. ಅಲ್ಲಿ ನಡೀತಿರೋದ್ನೆಲ್ಲ ನೀನೇ ನನ್ಗೆ ಅಪ್ಡೇಟ್ ಮಾಡಿ ಆ ಸಂಭ್ರಮಾಚರಣೆ ಫೋಟೋಗಳೆಲ್ಲ ಕಳ್ಸದ್ಕೆ ತಾನೆ ನಾನ್ ಆ ಫೋಟೋಗಳನ್ನ ಯಾರಿಗ್ ಕಳಿಸ್ಬೇಕು ಅವ್ರಿಗೆ ಕಳ್ಸಿ ಅವ್ರ ಅಲ್ಲಿ ಬರೋ ಹಾಗೆ ಮಾಡಿದ್ದು. ಅವ್ರ ಅಲ್ಲಿಗ್ ಬರಕ್ಕೆ ಅಲ್ಲಿ ಆಗ್ತಿರತ್ ಎಲ್ಲ ನೀನೇ ಕಾರಣ. ಅಂದ್ರೆ ಅಕ್ಕ, ನೀವು ಎಲ್ಲೋ ಕೂತ್ಕೊಂಡು ಇಲ್ಲಿ ಸಿಚುವೇಶನ್ ಕಂಟ್ರೋಲ್ ಮಾಡ್ತಿದ್ದೀರಾ ನಂಗಾಯ್ತು. ಹೌದು, ಅದಕ್ಕೆ ನೀನೇ ತಾನೇ ರಿಮೋಟ್. ನೋಡು, ಸತ್ತೋಗಿರೋ ಗಂಡನ ಬೇರೆ ಒಬ್ರು ಗಂಡನ ರೂಪದಲ್ಲಿ ನೋಡಿದ್ರೆ ಬದುಕಿರೋನ್ ಹೆಂಡತಿ ಅದನ್ನ ನೋಡ್ಕೊಂಡು ಸುಮ್ನಿರ್ತಾಳ. ನಾನ್ ಯಾಕೆ ಹಾಗೆ ಮಾಡ್ದೆ ಅನ್ನೋದು ನಿನ್ಗೆ ಗೊತ್ತಾಗುತ್ತೆ. ಮುಂದೇನಾಗುತ್ತೆ ಅನ್ನೋದ ಹೀಗೆ ಅಪ್ಡೇಟ್ ಮಾಡ್ತಿರು. ಸರಿ, ನಾನೀಗ ಫೋನ್ ಕಟ್ ಮಾಡ್ತೀನಿ. ಎಲ್ಲ ನನ್ಗೆ ಕರೆಕ್ಟ್ ಆಗಿ ಅಪ್ಡೇಟ್ ಮಾಡಿ. ಬಾಯ್. ಅತ್ತೆ, ಅಜ್ಜಿ, ಇಲ್ಲಿ ನಡೀತಾ ಇರೋದನ್ನೆಲ್ಲ ನೋಡ್ಕೊಂಡು ಏನು ಮಾತಾಡದೆ ಸುಮ್ನೆ ನಿಂತಿದ್ದೀರಲ್ಲ, ಮಾತಾಡಿ ಅತ್ತೆ. ಈ ಚಾರು ಯಾರು? ಸತ್ತೋಗಿರೋ ರಾಮಾಚಾರಿ ಹೆಂಡತಿ. ಇವಳಿಗೆ ಸೀಮಂತ ಮಾಡ್ಬೇಕಾಗಿರೋದು ಯಾರು? ರಾಮಾಚಾರಿ. ಆದ್ರೆ ಈಗ ಇಲ್ಲಿ ಇವಳಿಗೆ ಸೀಮಂತ ಮಾಡ್ತಾ ಇರೋದು ಯಾರು? ಕೃಷ್ಣ. ಕೃಷ್ಣ ಯಾರತ್ತೆ? ನನ್ನ ಗಂಡ. ಇವರಿಬ್ರು ಸೇರ್ಕೊಂಡು ಜೋಡಿಯಾಗಿ ನಿಂತ್ಕೊಂಡಿರೋದೇ ತಪ್ಪು ಅಂತ ಇವಳನ್ನ ಎತ್ಕೊಂಡು ನಿಂತ್ಕೊಂಡಿದ್ದ ಅಂದ್ರೆ ಏನ್ ಅರ್ಥ? ಮಾತಾಡಿ ಅತ್ತೆ, ನನ್ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನನ್ ಕೆನ್ನೆಗೆ ಹೊಡಿಬೇಕು ಅಂದ್ರೆ ನಿಮ್ ಕೈ ಪಟ್ಟಂತ ಮೇಲ್ ಬಂದ್ಬಿಡತ್ತೆ. ಈಗೇನು ನಿಮ್ ಕೈಗಳು ಬಿದ್ದೋಗಿದ್ಯಾ? ಹೇಳಿ ಅತ್ತೆ, ಇವಾಗ ಯಾರಿಗ್ ಹೊಡಿತೀರ ಅಂತ ಹೇಳಿ. ನಿಮ್ ಮಗ ಅಂದ್ರೆ ಮರ್ಯಾದೆ ಪುರುಷೋತ್ತಮ, ಸಂಸ್ಕಾರವಂತ, ನಿಮ್ ಮಗನ್ ತರ ಇಡೀ ಪ್ರಪಂಚದಲ್ಲೇ ಯಾರು ಇಲ್ಲ ಅಂತ ಮಾತಾಡ್ತಾ ಇದ್ರಿ. ಅದೇ ಮಗ ತಪ್ಪು ಮಾಡಿ ನಿಮ್ ಕಣ್ಣು ಮುಂದೆನೆ ನಿಂತಿದ್ದಾನೆ. ನೋಡ್ಕೊಂಡು ಸುಮ್ನೆ ಇದ್ದೀರಲ್ಲ ಅತ್ತೆ. ಹೇಳಿ ಅತ್ತೆ, ನಿಮ್ ಮಗನ್ ಹೊಡಿತೀರಾ ಅಥವಾ ಗಂಡ ಸತ್ತು ವಿಧವೆ ಆಗಿದ್ದೀನಿ ಅಂತ ಗೊತ್ತಾದ್ಮೇಲೂ ಗಂಡನ್ ತಮ್ಮನ್ ಜೊತೆ ಸೀಮಂತ ಮಾಡ್ಕೊಂಡು ಏನು ಗೊತ್ತಿಲ್ದಿರೋ ತರ ನಿಂತಿದ್ದಾಳಲ್ಲ ನಿಮ್ ಮುದ್ದು ಸೊಸೆ, ಅವಳು ಹೊಡಿತೀರಾ? ಅದೇನು ಅಂದ್ರೆ ನನ್ ಮಾತನ್ ಸ್ವಲ್ಪ ಕೇಳಿ. ಹೇಯ್, ಮುಚ್ಚೋ ಬಾಯಿ ಸಾಕು. ಇವ್ರಗಳ ಜೊತೆ ಸೇರ್ಕೊಂಡು ಇವ್ರು ಮಾಡೋ ಅಲ್ಕ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಹೆಚ್ಚಿ ನಿನ್ ಬಾಯಲ್ಲಿ ನನ್ ಹೆಸರು ಕರಿಬೇಡ. ನಿನ್ನ ನೆನ್ಸ್ಕೊಂಡ್ರೇನೆ ನನ್ಗೆ ಅಸಹ್ಯ ಆಗ್ತಿದೆ. ಅತ್ಗೆ ಅಂದ್ರೆ ತಾಯಿ ಸಮಾನ ಕಣೋ. ಅಂತ ಅತ್ಗೆ ಜೊತೆನೆ ಛೀ, ನಿಮ್ದು ಒಂದ್ ಕುಟುಂಬನ ಮಾತೆತ್ತಿದ್ರೆ 3 ಹೊತ್ತು ಆಚಾರ ವಿಚಾರ ಅನ್ಕೊಂಡು ಈ ತರ ಅನಾಚಾರ ಮಾಡೋದಕ್ಕೆ ನಿಮ್ಗೇನು ಅನ್ಸಲ್ವಾ? ಅಜ್ಜಿ, ನೀವೇ ಹೇಳಿ ಅಜ್ಜಿ, ಇದೇನಾ ನಿಮ್ ಆಚಾರ ವಿಚಾರ ಸಂಸ್ಕೃತಿ ಪದ್ಧತಿ ಎಲ್ಲ? ಕಣೋ, ಸಂಸ್ಕಾರನ ನಮ್ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡೋ ವಂಶ ಕಣೋ ನಮ್ದು. ಅಲ್ಲ ಕಣ, ನಮ್ಮನೇಲೆ ಹುಟ್ಟಿ ಇಂಥ ಕೆಲ್ಸ ಮಾಡಕ್ಕೆ ಹಾಗಪ್ಪ ಮನಸ್ಸು ಬಂತು ನಿನಗೆ? ಅಜ್ಜಿ, ನಾನು ಹೇಳದ್ನ ಒಂದ್ ಸ್ವಲ್ಪ ನವ್ತಾರನೆಲ್ಲ ನನ್ ಕಣ್ಣಾರೆ ನೋಡಿದ್ನಲ್ಲ. ಇನ್ನ ನೀನ್ ಹೇಳೋದು ನಾನೇನ್ ಕೇಳ್ಬೇಕು? ಅಮ್ಮ, ನೀನಾದ್ರೂ
ದೇವ್ರಂತ ನನ್ನ ಮಗ ರಾಮಾಚಾರ್ಯನ ಕರ್ಕೊಳ್ಳೋ ಬದಲು ದೇವ್ರು ನನ್ನಾದ್ರೂ ಕರ್ಕೊಂಡಿದ್ರೆ ಚೆನ್ನಾಗಿರ್ತ. ಇದನ್ನೆಲ್ಲ ನನ್ ಕಣ್ಣಿಂದ ನೋಡೋ ದೌರ್ಭಾಗ್ಯ ಏನಾದ್ರೂ ತಪ್ಪಿತ್ತು ನನ್ಗೆ. ಮಾ ಯಾಕಮ್ಮ ಹಿಂಗೆಲ್ಲ ಮಾತಾಡ್ತಿದ್ಯಾ? ಯಾಕೆ ಮಾತಾಡ್ತಿದ್ಯಾ ಅಂತ ಕೇಳ್ಬೇಡ, ಯಾಕೆ ಇನ್ನೂ ಬದುಕಿದ್ಯಾ ಅಂತ ಕೇಳು. ಇದನ್ನೆಲ್ಲ ನೋಡ್ಕೊಂಡು ಎದೆ ಹೊಡೆದೆ ಸಾಯ್ದೆ ಇನ್ನೂ ಬದುಕಿದ್ದ. ಹಾಗೆಲ್ಲ ಹೇಳ್ಬೇಡಿ. ನೀನ್ ಮಾತಾಡ್ಬೇಡ, ನಾನ್ ನನ್ ಮಗನ ಹತ್ರ ಮಾತಾಡ್ತಾ ಇದ್ದೀನಿ. ಮಗ ಅನ್ನಕ್ಕೂ ನಾಚಿಕೆ ಆಗ್ತಾ ಇದೆ. ಇಲ್ಲ, ಇದೆಲ್ಲ ನೋಡಿದ್ಮೇಲೆ ಬದುಕ್ಬಾರ್ದು, ನಾನು ಬದುಕ್ಬಾರ್ದು. ಅಮ್ಮ ಸುಮ್ಮನೆ ಏನೇನೋ ಮಾತಾಡ್ಬೇಡಮ್ಮ. ನೀವು ನಿಮ್ ಕಣ್ಣಾರೆ ಇಲ್ಲಿ ನೋಡಿರೋದೆಲ್ಲ ನಿಜಾನೇ, ಆದ್ರೆ ನೀವು ಅನ್ಕೊಂತಿರೋದು ನಿಜ ಅಲ್ಲ. ಹೋ, ಇಲ್ಲಿ ಕಣ್ಣೆದುರುಗಡೆ ನಡೀತಾ ಇರೋದೆಲ್ಲ ಸುಳ್ಳು, ನೀವ್ ಹೇಳ್ತಾ ಇರೋ ಕಟ್ಟು ಕತೆ ಮಾತ್ರ ನಿಜ ಅಂತ ಹೇಳ್ತಿದ್ದೀರಾ? ನಾನು ನಿನ್ನ ಹತ್ರ ಮಾತಾಡಿಲ್ಲ, ನಾನು ನಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇದ್ದೀನಿ. ಅಮ್ಮ ನೋಡು, ನನ್ನ ಮಾತು ಕೇಳು. ನಾನು ನಿನ್ನ ಮಗ, ನೀನ್ ನನ್ನ ಆ ಥರ ಸಾಕಿಲ್ಲ ಬೆಳೆಸಿಲ್ಲ ಅನ್ನೋದು ನಿನಗ್ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ? ಅದೇ ಕಡು, ಅದೇ ನನಗೂ ಅನುಮಾನ ಬರ್ತಾ ಇರೋದು. ನೀನು ನನ್ನ ಮಗನ, ನಾನ್ ಬೆಳೆಸಿದ ಮಗನೇನೋ? ಅನುಮಾನ ಬೇಡಮ್ಮ, ನಾನ್ ನಿನ್ನ ಮಗನೇ. ನೋಡಮ್ಮ, ನಾನು ಹುಟ್ಟಾಗ್ಲಿಂದ ಇಲ್ಲಿ ತನಕ ಒಂದು ಪರಸ್ತ್ರೀಯನ್ನ ಕಣ್ಣೆತ್ ಕೂಡ ನಾನು ನೋಡಿಲ್ಲ, ಇನ್ನು ಮುಂದೆ ನಾನು ನೋಡೋದು ಇಲ್ಲ. ನೀನ್ ನಮ್ಮನ್ನ ಆತರ ಬೆಳೆಸಿಲ್ಲಮ್ಮ. ಅಂದ್ರೆ ಏನೋ ಏನಮ್ಮ ನೀನ್ ನೋಡಿದ್ದು? ನೀನ್ ಎತ್ಕೊಂಡಿದ್ದು ನಿಮ್ ಅತ್ತಿಗೆನಾ? ನೀನ್ ಸೀಮಂತ ಮಾಡ್ತಾ ಇದ್ದಿದ್ದು ನಿನ್ನ ಅಣ್ಣನ ಹೆಂಡತಿಗೆ. ಅಣ್ಣನ ಹೆಂಡತಿ ಅಂದ್ರೆ ಸಮಾನ ಕಣೋ, ಅದಕ್ಕೆ ತಾಯಿ ಸಮಾನ. ಅಯ್ಯೋ, ಇದನ್ನೆಲ್ಲ ನನ್ನ ಬಾಯಲ್ಲಿ ಹೇಳೋ ಹಂಗಾಯ್ತಲ್ಲ, ಎಲ್ಲ ನನ್ನ ಕರ್ಮ. ಅಮ್ಮ, ನಾನು ಎತ್ಕೊಂಡಿದ್ದೀನಿ ಬೇರೆ ಯಾರನ್ನೂ ಅಲ್ಲ, ನನ್ನ ಹೆಂಡತಿನ. ನಾನಿಲ್ಲಿ ಸೀಮಂತ ಶಾಸ್ತ್ರ ಮಾಡಿದ್ದು ನಿಜ, ಅವ್ರನ್ನ ಎತ್ಕೊಂಡಿದ್ದು ನಿಜ. ಇಲ್ಲಿ ಅವ್ರ ಗಂಡನಾಗಿ ನಿಂತು ನಾನೇ ಶಾಸ್ತ್ರಗಳನ್ನ ಮಾಡಿದ್ದೀನಿ. ಹೌದಮ್ಮ, ನಾನು ಕೃಷ್ಣ ಅಲ್ಲ, ರಾಮಾಚಾರಿ. ಚಾರು ಮೇಡಮ್ ಗಂಡ ರಾಮಾಚಾರಿ, ನಿನ್ನ ದೊಡ್ಡ ಮಗ ರಾಮಾಚಾರಿ. ಅಮ್ಮ, ನಾನು ಕೃಷ್ಣ ಅಲ್ಲ, ರಾಮಾಚಾರಿ. ನಾನು ರಾಮಾಚಾರಿ. ಹೇಳು ಮಿತು. ಏನ್ ಹೇಳಿ ಪಲ್ಲು, ನಾವ್ ಅನ್ಕೊಂಡಂಗೆ ಏನೂ ಆಗ್ತಾ ಇಲ್ಲ. ನಮ್ಮ ಎಲ್ಲಾ ಪ್ರಯತ್ನಗಳಲ್ಲೂ ನಾವು ಫೇಲ್ಯೂರ್ ಆಗ್ತಾನೆ ಇದ್ವಿ. ನಾ ಫೇಲ್ಯೂರ್ ಆಗ್ತಿಲ್ಲ, ಈ ರೀತಿ ಆಗೋದಕ್ಕೆ ಕಾರಣ ಆಗ್ತಿದ್ದಾಳೆ. ಕಾರಣ ಯಾರ್ದಾದ್ರೂ ಇರ್ಬೋದು, ಆದ್ರೆ ಜೀವನ ಇರೋದು ನಮ್ದು ತಾನೆ. ಆ ಕಾರಣಕ್ಕೆ ಅಲ್ವಾ ಮಿತು ನಾನ್ ನಿನ್ನ ಬಿಟ್ಟು ಇಲ್ಲಿಗೆ ಬಂದು ಸೇರ್ಕೊಂಡಿರೋದು. ಆದ್ರೆ ಅದರಿಂದ ರಿಸಲ್ಟ್ ಬಂದಿಲ್ವಲ್ಲ ಪಲ್ಲು. ಹೇಗೋ ಅನಿತಾ ನಿಮ್ ಮನೆಗ್ ಬಂದು ಚಾಲೆಂಜ್ ಮಾಡಿದಾಳೆ, ಗೆದ್ದು ಆ ಜಾನ್ಸಿನ ಮನೆಯಿಂದ ಆಚೆ ಕಳಿಸ್ತಾಳೆ. ನೀನು ಅನಿತಾ ಜೊತೆ ನಮ್ಮ ಮನೆಗ್ ಬರ್ತೀಯ ಅಂತ ತುಂಬಾ ಹೋಪ್ಸ್ ಇಟ್ಕೊಂಡಿದ್ದೆ ಪಲ್ಲು, ಆದ್ರೆ ಅದು ಸುಳ್ಳಾಗೋಯ್ತು. ನಾನು ಹಾಗೆ ಆಗುತ್ತ ಅಂತ ಅನ್ಕೊಂಡಿದ್ದೆ ಮಿತು, ಆದ್ರೆ ನಮ್ ಮನೆಯವರೆಲ್ರು ನಂದು ಒಂದೇ ಒಂದು ವೋಟ್ ಅಲ್ವಾ ಅಂತ ಹೇಳಿ ಬೇರೆ ಬೇರೆ ಕಾರಣಗಳಿಗೆ ಆ ಜಾನ್ಸಿಗೆ ಭಿಕ್ಷೆ ರೂಪದಲ್ಲಿ ವೋಟ್ ಹಾಕ್ಬಿಟ್ಟಿದ್ದಾರೆ. ಕಾರಣ ಏನಾದ್ರೂ ಇರ್ಬೋದು ಪಲ್ಲು, ಆದ್ರೆ ರಿಸಲ್ಟ್ ಮಾತ್ರ ನಮ್ ವಿರುದ್ಧವಾಗೆ ಬಂತಲ್ವಾ. ಹೌದು ಮಿತು, ನನ್ಗಂತೂ ತುಂಬಾ ಬೇಜಾರಾಗೋಗಿದೆ. ನಾನ್ ಖುಷಿಯಾಗಿದ್ದೀನಿ ಅನ್ಕೊಂಡು ಲವ್ ಮಾಡಿ ಮದ್ವೆ ಮಾಡ್ಕೊಂಡು ನಮ್ಗೆ ನಾವು ದೂರ ಇದ್ಕೊಂಡು ಶಿಕ್ಷೆ ಅನ್ಭವಿಸೋ ತರ ಆಗಿದೆ ನೋಡು. ನನ್ಗಂತೂ ನೀನ್ ಯಾವಾಗ ಈ ಮನೆಗ್ ಬರ್ತೀಯ ಅನಿಸ್ತಿದೆ. ನಾನು ಆ ಕ್ಷಣಕ್ಕೆ ಎದುರು ನೋಡ್ತಿದ್ದೀನಿ ಮಿತು. ನೀನ್ ಇಲ್ಲಿಗ್ ಬರ್ಬೇಕು ಅಂದ್ರೆ ಅನಿತಾ ಈ ಮನೆ ಸೊಸೆಯಾಗಿ ಬರ್ಬೇಕು ಅನ್ನೋದು ನನ್ಗೂ ಗೊತ್ತಿದೆ ಮಿತು. ಹೇಗಾದ್ರೂ ಮಾಡಿ ಅವಳನ್ನ ಆಚೆ ಕಳಿಸ್ಬಿಡು ಪಲ್ಲು, ಆಗ್ಲೇ ನಾವಿಬ್ರು ಖುಷಿಯಾಗಿರೋದಕ್ ಸಾಧ್ಯ. ಮಿತು,
ನೀನೇನು ಅನ್ಕೊಂಡಿಲ್ಲ ಅಂದ್ರೆ ನಿನ್ ಹತ್ರ ಒಂದ್ ಮಾತ್ ಕೇಳಲಾ? ನನ್ನ ಹತ್ರ ಕೇಳೋದಕ್ಕೆ ನಿಂಗೆ ಪರ್ಮಿಷನ್ ಬೇಕಾ? ಅದೇನು ಅಂತ ಕೇಳು. ಏನಿಲ್ಲ ಮಿತು, ಒಂದ್ ವೇಳೆ ಆ ಝಾನ್ಸಿ ನಮ್ಮ ಅಣ್ಣನ್ ಬಿಟ್ಕೊಡ್ದೆ ನಿನ್ ತಂಗಿಗ್ ನಮ್ಮ ಅಣ್ಣ ಸಿಕ್ಕಿಲ್ಲ ಅಂದ್ರೆ ಮುಂದೇನ್ ಮಾಡೋದು? ದಿನ ಇಲ್ದೇ ಇದ್ದಿದ್ವಿ ಡೌಟು ಇವತ್ತು ಯಾಕೆ ಬಂತು ಪಲ್ಲು? ಇದು ಡೌಟ್ ಅಲ್ಲ ಮಿತು. ಒಂದ್ ವೇಳೆ ಆ ರೀತಿ ಏನಾದ್ರೆ ನಮ್ಮಿಬ್ರ ಕತೆ ಏನು? ಬೈ ಚಾನ್ಸ್ ಕೂಡ ಹಾಗಾಗಲ್ಲ ಅನ್ನೋ ನಂಬಿಕೆ ನನಗಿದೆ ಪಲ್ಲು. ಯಾಕಂದ್ರೆ ನನಗೆ ನನ್ನ ಪ್ರೀತಿ ಮೇಲೆ ನಂಬಿಕೆ ಇದೆ. ಅನ್ಕೊಂಡಿದ್ದನ್ನ ಹೇಗಾದ್ರೂ ಮಾಡಿ ಸಾಧಿಸ್ತೀಯ ಅನ್ನೋ ಭರವಸೆ ಇದೆ. ನಮ್ಗೋಸ್ಕರ ನೀನು ನಿಮ್ಮ ಅಣ್ಣನ ಜೊತೆ ನಮ್ಮ ತಂಗಿ ಮದುವೆ ಮಾಡಿಸ್ತೀಯ ಅನ್ನೋದು ನನ್ಗೆ ಚೆನ್ನಾಗಿ ಗೊತ್ತಿದೆ. ಇವನು ಯಾರು ಅಂತ ನನಗ್ ಗೊತ್ತಾಗ್ಬಿಡ್ತು. ಯಾರು ಯಾರು ಹೇಳಿ ಅತ್ತೆ? ನಿಮ್ ಚಿಕ್ಕ ಮಗ ಕೃಷ್ಣ ತಾನೆ? ನನ್ ಗಂಡ ಕೃಷ್ಣ ತಾನೆ? ಹೇಳಿ ಅತ್ತೆ. ಇದು ಕೃಷ್ಣ. ಇದು ಕೃಷ್ಣ ಅಲ್ಲ, ನನ್ನ ಮಗ ರಾಮಾಚಾರಿ. ರಾಮಾಚಾರಿ ಕೃಷ್ಣ ನೋಡಕ್ ಒಂದೇ ತರ ಇತ್ತು. ರಾಮಾಚಾರಿ ಬೆಂದ್ಮೇಲೆ ಕಪ್ಪು ಮಚ್ಚೆ ಇತ್ತು. ಆ ಮಚ್ಚೆ ನಿನಗಿದೆ ಅಂದ್ರೆ ನೀನು ನನ್ ಕನ್ನ ರಾಮಾಚಾರಿ. ಅಯ್ಯೋ, ನನ್ ಕನ್ನ ರಾಮಾಚಾರಿ, ನೀನ್ ಬದುಕಿದ್ಯಾ ಮಗ್ನ? ನೀನ್ ಬದುಕಿದ್ಯಾ ಕಂದ? ನೀನ್ ಬದುಕಿದ್ಯಾ? ನನ್ ಮಗ ರಾಮಾಚಾರಿ ಬದುಕಿದ್ದಾನೆ ಅಂದ್ರೆ ರಾಮಾಚಾರಿ 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 ನೀನ್ ಬದುಕಿದ್ಯಾ ಅಂದ್ರೆ ಕೃಷ್ಣ ಕೃಷ್ಣ ಬದುಕಿಲ್ವೇನೋ? ಕೃಷ್ಣ ಬದುಕಿಲ್ವೇನೋ? ಸಮಾಧಾನ ಮಾಡಿ. ರಾಮಾಚಾರಿ, ಏನು ಏನು ಇದೆಲ್ಲ? ನಮ್ ರಾಮಾಚಾರಿನ ಇವಳು ಸಾಯಿಸ್ತಿ ಅಂತ ಹೇಳ್ತಾ ಇದ್ದಾಳಲ್ಲೋ. ಈ ಪಾಪಿ ನನ್ ಮಗನ್ನ ಸಾಯಿಸ್ತಿ ಅಂತ ಹೇಳ್ತಾ ಇದ್ದಾಳಲ್ಲೋ. ಏನಾಯ್ತು ಮಗ್ನೆ? ಅವತ್ತು ನನ್ ಹುಟ್ಟಬ್ಬ ದಿನಮ್ಮ. ಅವತ್ತು ಈ ರುಕ್ಕು ಕೃಷ್ಣ ನಮ್ಮ ಮನೆಗ್ ಬಂದಿದ್ರಲ್ಲ,